ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಪಾಲಕ್ ಆಗಿತ್ತು. ಅದು ತಳ ಅಂಟಿದ್ರೂ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ನನ್ನ ಫುಡ್ ಬ್ಲಾಗ್ನಲ್ಲಿ ನಾನು ನಿಮಗೆ ಒಂದು ಡಿಫ್ರೆಂಟ್ ರೆಸಿಪಿನ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇದು ಬ್ಯಾಚುಲರ್ಸ್ಗೆ ಮತ್ತು ಗಡಿಬಿಡಿಯಲ್ಲಿರ್ತಾರೆ ನೋಡಿ, ಸೊ ಅಂಥವ್ರೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ತುಂಬ ರುಚಿಯಾಗೂ ಇರುತ್ತೆ, ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ನಾನಿವತ್ತು ಈ ಪಾಲಕ್ ಸೊಪ್ಪನ್ನು ಬಳಸ್ಬಿಟ್ಟು ಪಾಲಕ್ ಬೆಳ್ಳುಳ್ಳಿ ಖಾರ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ತೋಟದಲ್ಲಿ ಸಿಕ್ಕಾಪಟ್ಟೆ ಪಾಲಕ್ ಆಗಿತ್ತು. ಮೊನ್ನೆ ಹೋದಾಗ ತೊಗೊಂಡು ಬಂದಿದ್ದೆ. ನೋಡಿ ಎಷ್ಟು ಎಳೆದಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು 4 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಹತ್ತತ್ರ ಬಂದ್ಬಿಟ್ಟು ಒಂದು 3 ಕಪ್ನಷ್ಟು ಆಗತ್ತೆ. ನೀವು ಒಂದು ವೇಳೆ ಕಟ್ಟಿನ ಲೆಕ್ಕದಲ್ಲಿ ತೊಗೊಳ್ಳೋದಿತ್ತು ಅಂದರೆ, ದೊಡ್ಡ ಕಟ್ಟಿತ್ತು ಅಂದರೆ ಒಂದು 2 ಕಟ್ ತೊಗೊಳ್ಳಿ, ಇಲ್ಲಾಂದರೆ ಚಿಕ್ಕದಿತ್ತು ಅಂದರೆ ಒಂದು 3 ರಿಂದ 4 ಕಟ್ವರೆಗೂ ತೊಗೋಬಹುದು. ಸೊ ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡ್ಕೊಳ್ಳೋಣ. ಅಂದರೆ ಈಗ ಸಾಂಬಾರು ಮಾಡಲಿಕ್ಕೆ ಮತ್ತು ಸಾರುಗಳು ಮಾಡಲಿಕ್ಕೆ ಟೈಮ್ ಇಲ್ಲ ಅಂದ್ಕೊಳ್ಳಿ, ಮತ್ತು ಡಿಫ್ರೆಂಟಾಗಿ ಏನಾದರೂ ತಿನ್ಬೇಕಂದ್ರೂ ಇದು ತುಂಬ ಚೆನ್ನಾಗಿರುತ್ತೆ. ಫಸ್ಟು ನಾನಿಲ್ಲಿ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕದು. ಸೊ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸೊ ಇದಕ್ಕೆ ಈರುಳ್ಳಿ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೂ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಒಂದು ಮೀಡಿಯಮ್ ಸೈಜ್ದು ನಾನು 3 ತೊಗೊಂಡಿದ್ದೀನಿ. ಈ ಥರ ಸ್ವಲ್ಪ ದಪ್ಪನೆ ಕಟ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನೊಂದು ಪಾಲಕ್ ಸೊಪ್ಪು ಕೆಲವರಿಗೆ ಇಷ್ಟ ಆಗೋದಿಲ್ಲ, ಕೆಲವ್ರು ತಿನ್ನೋದೇ ಬಿಟ್ಬಿಟ್ಟಿರ್ತಾರೆ. ಬಟ್ ಈ ಥರ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಆ್ಯಂಡ್ ಹಾಗೆ ಬರೀ ಪಾಲಕ್ ಸೊಪ್ಪಿಂದ ಅಷ್ಟೇ ಅಲ್ಲ, ಮೆಂತ್ಯ ಸೊಪ್ಪಿಂದ ಕೂಡ ಇದು ಮಾಡ್ಕೋಬೋದು. ಬೆಳ್ಳುಳ್ಳಿ ಖಾರ ಅಂತ ಹೇಳಿದ್ನಲ್ವ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ಎಲ್ಲ ಬಿಡಿಸಿಡ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಫಸ್ಟು ಖಾರನ ರುಬ್ಕೊಳ್ಳೋಣ. ಒಂದು ಜಾರ್ಗೆ ನಾನಿಲ್ಲಿ ಒಂದು 20 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿರುತ್ತೆ. ಒಂದು 2 ಗಡ್ಡೆ ಅಂದ್ಕೊಳ್ಳಿ, ಅಥವಾ ಹೆಸರು ಲೆಕ್ಕದಲ್ಲಿ ತೊಗೊಂಡ್ರೆ ಒಂದು 15 ರಿಂದ 20. ಸಿಪ್ಪೆ ಬೇಡ ಅಂದರೆ ನೀವು ತೆಗೆದ್ಬಿಟ್ಟು ಹಾಕ್ಬೋದು, ಬಟ್ ನಾನು ಸಿಪ್ಪೆ ಸಮೇತನ ಹಾಕ್ತಾ ಇದ್ದೀನಿ. ಆ್ಯಂಡ್ ಹಾಗೆ ಕಟ್ ಮಾಡ್ಕೊಂಡಿದ್ವಲ್ವ ಈರುಳ್ಳಿ, ಇದನ್ನು ಕೂಡ ಹಾಕೊಳ್ಳೋಣ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1.5 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ. ಒಂದು ವೇಳೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಧನಿಯಾ ಪುಡಿ. ನಾನು ಇದನ್ನು ಹುರಿದ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ರುಬ್ಕೊಳ್ಳೋಣ. ಆದಷ್ಟು ಸ್ಮೂತಾಗಿ ರುಬ್ಕೋಬೇಕು. ಮತ್ತು ಇದಕ್ಕೆ ನೀರೇನು ಹಾಕೋದು ಬೇಡ, ಯಾಕೆಂದರೆ ಈರುಳ್ಳಿ ಹಾಕಿದ್ದೀವಲ್ವ, ಅದರಿಂದನೇ ನೀರು ಚೆನ್ನಾಗಿ ಬಿಡುತ್ತೆ. ಫ್ರೆಂಡ್ಸ್, ಇನ್ನೇನು ಇದಾಗಿದೆ ನೋಡಿ, ಪೇಸ್ಟ್ ರೆಡಿ ಆಗಿದೆ. ಸೈಡಿಗೆ ಎತ್ತಿಟ್ಕೊಳ್ಳೋಣ. ಫಸ್ಟು ಈ ಪಾಲಕ್ ಸೊಪ್ಪನ್ನ ಆದಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಖಾರನ ರೆಡಿ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾತ್ರೆಗೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯುತ್ತೆ, ಬೇಡ ಅಂದ್ಕೊಂಡ್ರೆ ಕಮ್ಮಿ ಮಾಡ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಒಗ್ಗರಣೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, ಹಾಗೆ ಒಂದು 4 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ನಾವು ಬೆಳ್ಳುಳ್ಳಿ ಖಾರನ ರುಬ್ಕೊಂಡಿದ್ವಲ್ವ, ಆ ಪೇಸ್ಟ್ನ ಈಗ ಹಾಕೊಳ್ಳೋಣ. ಸ್ಟವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಹಾಕೋಬೇಕು.
ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷನಾದರೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಆ ಎಣ್ಣೆ ಇದೆ ಅಲ್ವಾ ಮೇಲ್ಗಡೆ ಬರೋ ಥರ ಇದನ್ನು ಕುದಿಸ್ಕೋಬೇಕು. ಕುದಿತಾ ಇದ್ರೇ ಅರೋಮ ಅಷ್ಟು ಸಕ್ಕತ್ತಾಗಿರುತ್ತೆ. ಡೆಲಿವರಿ ಆದಮೇಲೆ ಕೆಲವೊಬ್ಬರು ಈ ಸಾರುಗಳೆಲ್ಲ ತಿನ್ನಲಿಕ್ಕೆ ಕೊಡೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಈ ಥರ ಪಾಲಕ್ ಬೆಳ್ಳುಳ್ಳಿ ಖಾರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಬೆಳ್ಳುಳ್ಳಿ ಇರುತ್ತೆ, ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ, ಹಾಗೆ ಪಾಲಕ್ ಬಳಸಿರೋದ್ರಿಂದ ಒಳ್ಳೆ ಐರನ್ ಸಿಗುತ್ತೆ. ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದೇ ಈ ಥರ ಒಂದು ದಿವಸ ಪಾಲಕ್ ಸೊಪ್ಪು ಹಾಕಿ ಖಾರ ಮಾಡ್ಕೋಬೋದು, ಮೆಂತ್ಯ ಸೊಪ್ಪು ಹಾಕಿ ಖಾರ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಸಿಮ್ಮಲ್ಲಿ ಇಟ್ಬಿಡೋಣ. ಫ್ರೆಂಡ್ಸ್, ಇದಾಗೋಷ್ಟೊತ್ತಿಗೆ ಇನ್ನೊಂದು ಕಡೆ ಮೊಟ್ಟೆನ ಕುದಿಸ್ಲಿಕ್ಕಿರ್ತೀನಿ. ತೋಟಕ್ಕೆ ಹೋಗಿದ್ವಲ್ವ, ಹಾಗೆ ಮೊಟ್ಟೆ ಕೂಡ ಸಿಕ್ತು. ಸೊ ಈಗ ಮೊಟ್ಟೆನ ಬಾಯ್ಲ್ ಮಾಡೋಕ್ಕಿಟ್ಟಿದ್ದೀನಿ. ಫ್ರೆಂಡ್ಸ್, ಅದ್ರ ಜೊತೆಗೆ ಸ್ವಲ್ಪ ಸ್ಯಾಲೆಡ್ ಕೂಡ ರೆಡಿ ಮಾಡಿಬಿಡ್ತೀನಿ. ಈಗ ಇದು ಸ್ವಲ್ಪ ಮಧ್ಯ ಮಧ್ಯ ಈ ಥರ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ತಳ ಅಂಟುಬಿಡುತ್ತೆ. ಅದು ತಳ ಅಂಟಿದ್ರೂ ಅದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಂತ ಹೇಳ್ಬಿಟ್ಟು ಹೈ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ರೆ ಫುಲ್ ಸೀದೋಗ್ಬಿಡುತ್ತೆ. ಅದಕ್ಕಾಗಿ ನಾನು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು 2 ನಿಮಿಷ ಇದನ್ನು ಇದೇ ಥರ ಬೇಯಿಸ್ಕೊಂಡ್ಬಿಟ್ರೆ ಆಯಿತು. ಇನ್ನೇನು ಇದಾಗಿದೆ. ಈಗ ಪಾಲಕ್ ಸೊಪ್ಪನ್ನ ಹಾಕೊಳ್ಳೋಣ. ನಾನು ಸೊಪ್ಪು ಎಳೆದಿರೋದ್ರಿಂದ ಅದು ಸ್ವಲ್ಪ ಕಡ್ಡಿ ಕೂಡ ಹಾಕಿದ್ದೀನಿ. ಒಂದು ವೇಳೆ ನೀವು ಸ್ವಲ್ಪ ಬಲ್ತಿರೋ ಸೊಪ್ಪು ತೊಗೊಂಡ್ರೆ ಬರೀ ಎಲೆ ಅಷ್ಟೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರೇನು ಹಾಕೋದು ಬೇಡ. ಈಗ ಪಾಲಕ್ ಸೊಪ್ಪು ಹಾಕಿದ್ದೀವಲ್ವ, ಇದರಲ್ಲಿರುವಂತಹ ನೀರೆಲ್ಲ ಹೋಗೋ ಹಾಗೆ ಬೇಯಿಸ್ಕೊಂಡ್ಬಿಡೋಣ ಇದನ್ನು. ಫ್ರೆಂಡ್ಸ್, ಇನ್ನೊಂದು, ಒಂದು ವೇಳೆ ನಿಮಗೆ ಒಣ ಕೊಬ್ಬರಿ ಇಷ್ಟ ಆಯಿತು ಅಂದರೆ ರುಬ್ಬೋ ಟೈಮ್ನಲ್ಲೇ 1 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿನ ಹಾಕ್ಕೊಂಡು ರುಬ್ಕೊಂಡು ಹಾಕ್ಕೊಳ್ಳಿ, ಇನ್ನೂ ಚೆನ್ನಾಗಿರುತ್ತೆ. ಬಟ್ ನಾನು ಮನೆಯಲ್ಲಿ ಖಾಲಿ ಆಗಿದೆ ಅಂತ ಹೇಳಿ ಹಾಕಿಲ್ಲ ಅಷ್ಟೇ. ನೋಡಿ, ಚೆನ್ನಾಗಿ ನೀರು ಬಿಡ್ತಾ ಇದೆ. ಇದನ್ನು ಒಂದು 5 ನಿಮಿಷ ಹೀಗೆ ಬೇಯಿಸ್ಕೋಬೇಕು. ಒಂದು ವೇಳೆ ಉಪ್ಪೇನಾದರೂ ಕಡಿಮೆ ಆಗಿತ್ತು ಅಂದರೆ ಈ ಟೈಮ್ನಲ್ಲೇ ನೋಡಿಬಿಟ್ಟು ಹಾಕ್ಕೊಂಡ್ಬಿಡ್ಬೇಕು. ಫ್ರೆಂಡ್ಸ್, ಇನ್ನೇನು ಇದಾಗಿದೆ ನೋಡಿ, ಈ ಥರ ಮೇಲ್ಗಡೆ ಎಣ್ಣೆ ಬಂದಿರಬೇಕು. ಆಗಿದೆ ಇದು. ಫ್ರೆಂಡ್ಸ್, ಈಗ ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಫ್ರೆಂಡ್ಸ್, ಇನ್ನು ಸ್ಯಾಲೆಡ್ ಮಾಡ್ಕೊಳ್ತಾ ಇದ್ದೀನಿ. ಸ್ಯಾಲೆಡ್ಗೆ ಒಂದೇ ಥರ ಕಟ್ ಮಾಡಿ ಬೋರ್ ಆಗುತ್ತೆ. ಆ್ಯಂಡ್ ಚಿನಿಮಾಗೆ ಬಾಕ್ಸ್ಗೂ ಕೂಡ ಅಷ್ಟೇ ಫ್ರೂಟ್ಸು ಮತ್ತು ಅದ್ರ ಜೊತೆಗೆ ಈ ಥರ ವೆಜ್ ಏನಾದರೂ ಕೊಟ್ಟು ಕಳಿಸ್ತಾ ಇರ್ತೀನಿ, ವೆಜಿಟೇಬಲ್ಸ್. ಅದಕ್ಕಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿದ್ರೇ ನಮಗೆ ತಿನ್ನೋಕ್ಕೆ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೂ ಅಷ್ಟೇ ಅಲ್ವ, ಸ್ವಲ್ಪ ಚೇಂಜ್ ಕೇಳ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ಸೊ ಈ ಥರ ಏನಪ್ಪ ಅಂದರೆ ರೆಗ್ಯುಲರ್ ಆಗಿ ಕಟ್ ಮಾಡೋದಲ್ಲದೆ, ಸೊ ಅವಳಿಗೆ ನೂಡಲ್ಸ್ ಥರ ತಿನ್ನಲಿಕ್ಕೆ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಈ ಥರ ಕಟ್ ಮಾಡಿಕೊಡ್ತೀನಿ ಅವಳಿಗೆ. ಫ್ರೆಂಡ್ಸ್, ಈ ರೀತಿ ಕ್ಯಾರೆಟು, ಮೂಲಂಗಿ ಮತ್ತು ಸೌತೆಕಾಯಿ ಎಲ್ಲದನ್ನು ಕಟ್ ಮಾಡ್ಕೋಬಹುದು. ಕೆಲವೊಂದು ಸಲ ನಾನು ಇದರಿಂದ ಕ್ಯಾಬೇಜ್ ಕೂಡ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಈಗ ಕ್ಯಾರೆಟು, ಮೂಲಂಗಿ ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಬ್ರೊಕೊಲಿ, ಸ್ವಲ್ಪ ನಾನು ಬೇಬಿ ಕಾರ್ನ್ ತೊಗೊಂಡಿದ್ದೀನಿ. ಇದನ್ನು ಕೂಡ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡಿ ಎತ್ತಿಟ್ಕೋಬೇಕು. ಫ್ರೆಂಡ್ಸ್, ಇದು ಕ್ಯಾರೆಟು ಮೂಲಂಗಿಯನ್ನು ಹಾಗೆ ತಿನ್ಬೋದು. ಬಟ್
ಇದಕ್ಕೆ ನಾನು ಬ್ರೊಕೊಲಿ ಮತ್ತು ಬೇಬಿ ಕಾರ್ನ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಶಾಲೋ ಫ್ರೈ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಎಣ್ಣೆ ಹಾಕಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ಈ ಬ್ರೊಕೊಲಿ ಬೇಬಿ ಕಾರ್ನ್ ಎರಡನ್ನ ಹಾಕಿ ಹುರ್ಕೋಬೇಕು. ಈ ಥರ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು. 1 ನಿಮಿಷ ಈ ಥರ ಇಟ್ಕೊಳ್ಳೋಣ. 1 ಟೀ ಸ್ಪೂನ್ ಅಷ್ಟು ಎಳ್ಳು ಹಾಕ್ತಾ ಇದ್ದೀನಿ, ಬಿಳಿ ಎಳ್ಳು. ಈ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಇದು ಕ್ಯಾರೆಟು ಮತ್ತು ಮೂಲಂಗಿ ಹಾಕ್ತಾ ಇದ್ದೀನಿ. ಇದು ತೆಳುವಾಗಿ ಕಟ್ ಮಾಡಿರೋದ್ರಿಂದ ಲಾಸ್ಟಿಗೆ ಹಾಕ್ತಾ ಇದ್ದೀನಿ ನಾನು, ಬೇಗನೆ ಮೆತ್ತಗಾಗ್ಬಿಡುತ್ತೆ. ಇನ್ನೊಂದೇನು ಗೊತ್ತಾ, ಕೆಲವೊಬ್ಬರಿಗೆ ಹಸಿ ತರಕಾರಿ ಸೇರಲ್ಲ, ಅಂದರೆ ತಿಂದರೆ ಅವರಿಗೆ ಜೀರ್ಣ ಆಗದೆ ಇರೋದು, ಸೊ ಈ ಥರ ಪ್ರಾಬ್ಲಮ್ ಎಲ್ಲ ಫೇಸ್ ಮಾಡ್ತಿರ್ತಾರೆ. ಹಾಗಾಗಿ ಸ್ವಲ್ಪ ಈ ಥರ ನೀವು ಹುರ್ಕೊಂಡು ತಿನ್ನೋದ್ರಿಂದ ಆರಾಮ್ಸೆ ಎಲ್ಲರೂ ತಿನ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಸ್ವಲ್ಪ ಹಾಕ್ತಾ ಇದ್ದೀನಿ. ಸ್ವಲ್ಪ ಕಾಳು ಮೆಣಸಿನ ಪುಡಿ, ಇನ್ನೇನು ಇದಾಗಿದೆ, ಸ್ಟವ್ನ ಆಫ್ ಮಾಡ್ಕೊಂಡ್ಬಿಡೋಣ. ಇಷ್ಟೇ, ಜಸ್ಟ್ ಒಂದು 2 ನಿಮಿಷದಲ್ಲೇ ನಮಗೆ ರೆಡಿ ಆಗಿಬಿಡುತ್ತೆ. ಫ್ರೆಂಡ್ಸ್, ಈಗ ಸರ್ವ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಅನ್ನ ಮಾಡ್ಕೊಂಡಿದ್ದೀನಿ. ಅನ್ನದ ಜೊತೆನೂ ಸರ್ವ್ ಮಾಡ್ಬೋದು ಅಥವಾ ಚಪಾತಿ ಜೊತೆನೂ ಸರ್ವ್ ಮಾಡ್ಬೋದು. ನಾನು ನೈಟ್ ಚಪಾತಿ ಮಾಡಿರ್ತೀನಲ್ವಾ, ಅವಾಗಲೂ ಕೂಡ ಈ ಥರ ಪಲ್ಯ ಮಾಡ್ಕೊಳ್ತೀನಿ, ಚೆನ್ನಾಗಿರುತ್ತೆ ಚಪಾತಿಗೆ. ಸೊ ಈಗ ಇದಕ್ಕೆ ಪಾಲಕ್ ಬೆಳ್ಳುಳ್ಳಿ ಖಾರ ಹಾಕ್ಕೊಳ್ಳೋಣ. ಈಗ ನಾನು ಸ್ಯಾಲೆಡ್ನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಕುದಿಸಿರೋಂತಹ ಮೊಟ್ಟೆನ ಕೂಡ ಹಾಕ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇನ್ನೇನು ರೆಡಿಯಾಗಿದೆ, ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಇದು ಸ್ವಲ್ಪ ಖಾರ ಜಾಸ್ತಿ ಇರೋದ್ರಿಂದ ನೋಡ್ಕೊಂಡು ತಿನ್ನಬೇಕು. ಸಕ್ಕತ್ತಾಗಿದೆ. ಅರೋಮ ಬೆಳ್ಳುಳ್ಳಿ ಇದ್ದಿದ್ದೆಲ್ಲ, ಬೆಳ್ಳುಳ್ಳಿ ಪಾಲಕ್ಕು ಅರೋಮನೇ ಸಕ್ಕತ್ತಾಗಿದೆ. ತಿಂತಾ ಇದ್ರೆ ಇನ್ನೂ ತಿನ್ಬೇಕನ್ಸುತ್ತೆ. ಇದು ಕೂಡ ಅಷ್ಟೇ, ಪೂರ್ತಿ ಕುಕ್ ಆಗಿಲ್ಲ, ಲೈಟಾಗಿ ಕುಕ್ ಆಗಿದೆ, ಚೆನ್ನಾಗಿದೆ. ಫ್ರೆಂಡ್ಸ್, ನೀವು ಕೂಡ ಈ ಪಾಲಕ್ ಬೆಳ್ಳುಳ್ಳಿ ಖಾರನ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಇದೆಲ್ಲ ಆದಮೇಲೆ ಸ್ವಲ್ಪ ಮೊಸರು ಕೂಡ ತಿಂತೀನಿ, ಬಟ್ ಇದು ಪ್ಲೇಟ್ ಫುಲ್ ಆಗಿರೋದ್ರಿಂದ ತೋರಿಸ್ತಾ ಇಲ್ಲ. ಸೊ ಬೌಲ್ ಇಟ್ಕೊಂಡಿದ್ದೀವಿ ನೋಡಿ. ಸ್ವಲ್ಪ ಮೊಸರು ತಗೊಂಡ್ರೆ ಒಳ್ಳೆ ಹೆಲ್ದಿ ಬ್ಯಾಲೆನ್ಸ್ಡ್ ಲಂಚ್ ರೆಡಿ ಆಗುತ್ತೆ. ಆ್ಯಂಡ್ ಮಾಡೋದು ಕೂಡ ಎಷ್ಟು ಈಸಿ ಇದೆ ಅಲ್ವಾ, ಕ್ವಿಕ್ಕಾಗೆ ಮಾಡ್ಬೋದು. ಸೊ ನಾನು ಮೊದಲೇ ಹೇಳ್ದಾಗೆ ಬ್ಯಾಚುಲರ್ಸ್ ಆಗಿರ್ಬೋದು, ಮತ್ತು ಹೊಸದಾಗಿ ಅಡುಗೆ ಕಲಿತಾ ಇರ್ತೀರಾ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋಕ್ಕೆ ಇಷ್ಟ ಆಗೋದಿಲ್ಲ ನೋಡಿ. ಸೊ ಅಂಥವ್ರು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆಗುತ್ತೆ. ಜೊತೆಗೆ ರೆಗ್ಯುಲರ್ ಆಗಿ ಮಾಡೋ ಅಡುಗೆಗಳನ್ನೇ ಮಾಡಿ ತಿನ್ನೋದಕ್ಕಿಂತ ಈ ಥರ ಅವಾಗವಾಗ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರು ಕೂಡ ಇಷ್ಟ ಆಗುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಈ ಫುಡ್ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.